3 ವಿಷಯಗಳನ್ನ ಇತರರಿಗೋಸ್ಕರ ಸ್ವಾಮಿ ಹೇಳಿದ್ರು. ತಂದೆಯೇ ಅವರನ್ನ ಕ್ಷಮಿಸು. ಕ್ಷಮಾಪಣೆ ನಮಗೆ ಬಹಳ ಪ್ರಾಮುಖ್ಯ. 2, ನಾವು ಎಂಥದೇ ಪರಿಸ್ಥಿತಿಲಿದ್ರು ಕೂಡ ಕರ್ತನ ಬಳಿಗೆ ಬಂದ್ರೆ ನಮ್ಮನ್ನ ಸೇರಿಸ್ಕೊಳ್ತಾ ನಮ್ಮನ್ನ ಕ್ಷಮಿಸ್ತಾರೆ. ನಾವು ಪಶ್ಚಾತ್ತಾಪ ಪಟ್ಟು ನಾವು ಬದಲಾದ್ರೆ ನಮ್ಮನ್ನ ಕ್ಷಮಿಸುವ ದೇವರಾಗಿದ್ದಾನೆ. 3, ನಮ್ಮ ಬಗ್ಗೆ ದೇವರಿಗೆ ಅನುಕಂಪ ಇದೆ, ನಮ್ಮ ಬಗ್ಗೆ ದೇವರಿಗೆ ಒಳ್ಳೆ ಆಲೋಚನೆ ಇದೆ, ನಮ್ಮನ್ನ ಆತನು ನೋಡಿಕೊಳ್ಳುವವನಾಗಿದ್ದಾನೆ. ಹಾಲೆಲೂಯ. 4ನೇದಾಗಿ, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ? ಸ್ವಾಮಿ ಕೈ ಬಿಡಲ್ಪಟ್ಟನು. ಯಾಕೆ? ನೀವು ದೇವರ ಜೊತೆ ಒಂದಾಗ್ಬೇಕು ಅಂತೇಳಿ. ಹಾಲೆಲೂಯ. 5ನೇದಾಗಿ, ಆತನು ಹೇಳಿದಂತ ಮಾತು ನನಗೆ ನೀರಡಿಕೆಯಾಗಿದೆ. ಯಾವ ನೀರಡಿಕೆ? ದೈಹಿಕವಾದ ನೀರಡಿಕೆ ಅಲ್ಲ, ಸ್ವಾಮಿಗೆ ಆತ್ಮಿಕವಾದ ನೀರಡಿಕೆ. ಆತನ ಉದ್ದೇಶ ಎಲ್ಲಾ ಜನರು ನರಕದಿಂದ ತಪ್ಪಿಸಿಕೊಂಡು ಪರಲೋಕಕ್ಕೆ ಸೇರಬೇಕು. ಇದು ಯೇಸು ಕ್ರಿಸ್ತನ ದಾಹ. ಆ ದಾಹವನ್ನ ತೀರಿಸುವಂತ ಜವಾಬ್ದಾರಿ ನನಗೂ ನಿಮಗೂ. ಇದಾದ ಮೇಲೆ ಶಾಸ್ತ್ರದಲ್ಲಿ ಬರೆದಿರುವುದೆಲ್ಲ ನೆರವೇರಿದ ಮೇಲೆ ಸ್ವಾಮಿ ಹೇಳಿದ್ರು, ತೀರಿತು. ಇಟ್ ಇಸ್ ಫಿನಿಶ್ಡ್, ಇಟ್ ಇಸ್ ಅಕಂಪ್ಲಿಷ್ಡ್. ಟೆಟಲಸ್ಟಾಯ್. ಕೊಡಬೇಕಾದಂತ ಎಲ್ಲ ಬೆಲೆಯನ್ನ ಕೊಟ್ಟು ತೀರ್ಸಾಯ್ತು. ಇನ್ನು ಮನುಷ್ಯನು ಕೊಡಬೇಕಾದಂಥದ್ದು ಏನೂ ಇಲ್ಲ. ಮನುಷ್ಯನು ಪಾಪಕ್ಕೋಸ್ಕರ ಏನ್ ಬೆಲೆ ಕೊಡಬೇಕೋ ಅದನ್ನೆಲ್ಲ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಕೊಟ್ಟು ತೀರ್ಸಾಯ್ತು. ನೀವು ರಕ್ಷಣೆಗೋಸ್ಕರ ಏನು ಮಾಡಬೇಕಾಗಿರುವುದಿಷ್ಟೇ, ಆತನ ಮೇಲೆ ನಂಬಿಕೆ ಇಟ್ಟು ಆತನ ಬಳಿಯಲ್ಲಿ ಹೋಗಿ ಕೇಳಿ ಪಡ್ಕೊಳ್ಳೋದಷ್ಟೇನೆ. ಆತನು ರಕ್ಷಣೆಯನ್ನ ಸಿದ್ಧವಾಗಿಟ್ಟಿದ್ದಾನೆ. ತೀರಿತು, ಫಿನಿಶ್ಡ್. ನೀವು ಹೋಗಿ ಅದನ್ನ ಹೊಂದಿಕೊಳ್ಳಬೇಕು ಅಷ್ಟೇನೆ. ಹಾಲೆಲೂಯ. 7ನೇದಾಗಿ, ಎಲ್ಲವನ್ನ ತೀರಿಸಿದ ಮೇಲೆ ಆತನು ತಂದೆಗೆ ಪ್ರಾರ್ಥನೆ ಮಾಡಿದ್ರು, ತಂದೆಯೇ, ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಯೇಸು ಹೇಳಿದ್ರು, ನನ್ನ ಆತ್ಮವನ್ನ ಯಾರು ನನ್ನಿಂದ ತೆಗಿಲಿಕ್ಕೆ ಆಗೋದಿಲ್ಲ. ನಾನೇ ಕೊಡ್ತೇನೆ, ನಾನೇ ತಿರುಗಿ ಪಡ್ಕೊಳ್ತೇನೆ. ಯೇಸು ತನ್ನ ಪ್ರಾಣವನ್ನ ಕೊಟ್ಟು ಆತನು ಪರಲೋಕಕ್ಕೆ ಏರಿ ಹೋದ್ರು. ನಮಗೋಸ್ಕರ ಸ್ಥಳವನ್ನ ಸಿದ್ಧ ಮಾಡಿ ಆತನ ಹೇಳ್ತಾನೆ, ತಿರುಗಿ ಬರ್ತೇನೆ, ತಿರುಗಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಕೂಡ ಸೇರಿಸ್ಕೊಳ್ತೇನೆ. ಈ ಗುಡ್ ಫ್ರೈಡೆ ದಿನದಲ್ಲಿ ಧ್ಯಾನ ಮಾಡಿದಂತ ಈ 7 ವಿಚಾರಗಳಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ. ಇವುಗಳ ಮೂಲಕ ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಲಿ, ನಮ್ಮನ್ನು ಬಲಪಡಿಸಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇನೆ.